ನಾಡಿನಾದ್ಯಂತ ಮಹಾವೀರ ಜಯಂತಿಯನ್ನ ಇಂದು ಸಾಂಪ್ರದಾಯಿಕ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಗ್ತಾ ಇದೆ. ಭಗವಾನ್ ಶ್ರೀ ಮಹಾವೀರರ 2625ನೇ ಜನ್ಮ ಕಲ್ಯಾಣ ಉತ್ಸವವನ್ನ ಮಂಗಳೂರಿನ ಬಚ್ಚಲಕೇರಿ ಶ್ರೀ ಆದೀಶ್ವರ ಸ್ವಾಮಿ ಜೈನ ಬಸದಿಯಲ್ಲಿ ಭಕ್ತಿ ಭಾವದಿಂದ ಆಚರಿಸಲಾಯಿತು. ನಗರದ ಬಸ್ತಿ ಹಿತ್ಲು ಪ್ರದೇಶದಲ್ಲಿರುವ ಬಸದಿ ಮಂದಿರದಲ್ಲಿ ಸೋಮವಾರ ನಡೆದ ಕಾರ್ಯಕ್ರಮದಲ್ಲಿ ಬಹು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಬಸದಿಯಲ್ಲಿ ಮುಂಜಾನೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳ ಅಂಗವಾಗಿ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಶಾಂತಿನಾಥ ಸ್ವಾಮಿಗೆ ಕ್ಷೀರಾಭಿಷೇಕ, ಆಗೋದ್ರಕ ಮೆರವಣಿಗೆ, ಭಗವಾನ್ ಶ್ರೀ ಮಹಾವೀರ ಸ್ವಾಮಿಯ ಜನ್ಮ ಕಲ್ಯಾಣ, ದ್ರವ್ಯಾಭಿಷೇಕಗಳು, ಬಾಲಕ ನಾಮಕರಣೋತ್ಸವ ವಿಧಿ ವಿಧಾನಗಳು ನಡೆದವು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಾದ ದರ್ಶನ್ ಹೆಚ್ವಿ, ಮಂಗಳೂರು ದಕ್ಷಿಣ ವಿಧಾನ ಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ್ ಕಾಮತ್, ಲಾವಣ್ಯ ಬಲ್ಲಾಳ್, ಮಂಗಳೂರು ಜೈನ ಸೊಸೈಟಿಯ ಗೌರವಾಧ್ಯಕ್ಷ ಸುರೇಶ್ ಬಲ್ಲಾಳ್, ಜೈನ ಸೊಸೈಟಿಯ ಅಧ್ಯಕ್ಷ ಪುಷ್ಪರಾಜ್ ಜೈನ್ ಸಹಿತ ಅನೇಕ ಮಂದಿ ಗಣ್ಯರು ಭಾಗವಹಿಸಿದ್ರು. ಇದೇ ಸಂದರ್ಭದಲ್ಲಿ ದಕ್ಷಿಣ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ದಕ್ಷಿಣ ಕನ್ನಡ ಹಾಗೂ ಜೈನ ಸೊಸೈಟಿ ಮಂಗಳೂರು ವತಿಯಿಂದ ಭಗವಾನ್ ಮಹಾವೀರ ಜಯಂತಿ ಆಚರಣೆ ಕಾರ್ಯಕ್ರಮ ಶ್ರೀ ಕ್ಷೇತ್ರದ ಪರಿಸರದಲ್ಲಿ ನಡೆಯಿತು. ಮಹಾವೀರರ ತತ್ವಗಳು, ಅಹಿಂಸೆ, ಸತ್ಯ ಮತ್ತು ಸರಳ ಜೀವನದ ಸಂದೇಶಗಳನ್ನು ಉಲ್ಲೇಖಿಸಲಾಯಿತು. 2625ನೇ ಭಗವಾನ್ ಮಹಾವೀರ ಸ್ವಾಮಿಯ ಜನ್ಮ ಕಲ್ಯಾಣೋತ್ಸವವನ್ನು ಮಂಗಳೂರಿನ ಆದಿನಾಥ ಸ್ವಾಮಿ ಬಸದಿಯಲ್ಲಿ ಇವತ್ತು ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಈ ನಾಡಿನ ಸಮಸ್ತ ಶ್ರಾವಕರಿಗೆ ಹಾಗೂ ಜನರಿಗೆ ಮಹಾವೀರ ಸ್ವಾಮಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಬಂಧುಗಳೇ, ಮಹಾವೀರ ಜಯಂತಿ 2002ರಿಂದ ಭಾಳಷ್ಟು ಅದ್ಧೂರಿಯಾಗಿ ಮಂಗಳೂರಿನ ಈ ಪರಿಸರದಲ್ಲಿ ಬೆಳಗಿಂದ ಮಧ್ಯಾಹ್ನದವರೆಗೆ ವಿವಿಧ ಪೂಜಾ ವಿಧಾನಗಳಿಂದ ನಡೆಸಲಾಗುತ್ತೆ. ಬೆಳಗ್ಗೆ 8 ಗಂಟೆಗೆ ಶ್ರೀ ಆದಿನಾಥ ಸ್ವಾಮಿ ಇಲ್ಲಿಯ ಬಸದಿಯಲ್ಲಿ ಎಲ್ಲ ಮಂಗಳೂರಿನ ಸಮಸ್ತ ಶ್ರಾವಕರು ಬಂದು ಅಭಿಷೇಕಗಳನ್ನು ಮಹಾವೀರ ಸ್ವಾಮಿಗೆ ಮಾಡ್ತಾರೆ. ಮಹಾವೀರ ಸ್ವಾಮಿಯ ಜನ್ಮ ಕಲ್ಯಾಣದ ಅವರ ಸಂದೇಶಗಳನ್ನು ನೆನಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಹಾವೀರ ಸ್ವಾಮಿಯ ಸಂದೇಶಗಳು ಬರೀ ಜೈನ ಸಮುದಾಯಕ್ಕೆ ಮಾತ್ರ ಅಲ್ಲದೆ ಇಡೀ ಸಮಸ್ತ ಜೈನ ಸಮುದಾಯಕ್ಕೆ ಒಂದು ಉತ್ತಮ ದ್ಯೋತಕವಾಗಿದೆ. ಈ ಮಹಾವೀರ ಸ್ವಾಮಿಯ ಸಂದೇಶಗಳನ್ನು ಇವಾಗ ಸರ್ಕಾರದಿಂದ ಕೂಡ 2002ರಲ್ಲಿ ಸನ್ಮಾನ್ಯ ಆಗಿನ ಪ್ರಧಾನ ಮಂತ್ರಿಗಳಾದಂಥ ದಿವಂಗತ ವಾಜಪೇಯಿ ಅವರು ಇಡೀ ರಾಷ್ಟ್ರದಲ್ಲಿ ಆಚರಿಸಬೇಕು, ಇದನ್ನು ಸರ್ಕಾರ ಹಾಗೂ ಶ್ರಾವಕರ ಮುಖಾಂತರ ಇಡೀ ದೇಶದ ನಾಡಿನ ಎಲ್ಲ 100 ಕೋಟಿ ಜನರಿಗೂ ಈ ಸಂದೇಶವನ್ನು ಸಾರುವಂತಾಗಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತದೆ. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಜಿಲ್ಲಾಡಳಿತ ಕೂಡ ಈ ಕಾರ್ಯಕ್ರಮವನ್ನು ಜಿಲ್ಲೆಯ ಪ್ರತಿಯೊಂದು ತಾಲೂಕುಗಳಲ್ಲಿ ಮಾಡ್ತಾರೆ. ಜಿಲ್ಲಾಡಳಿತ ಮುಖಾಂತರ ಮಂಗಳೂರಿನ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಇಲ್ಲಿ ಮಂಗಳೂರಿನ ಸಮಸ್ತ ಜೈನರು ಬರುವಂಥ ಬಸದಿ ಇಲ್ಲಿ ಇವತ್ತು ಬೆಳಗ್ಗೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಸನ್ಮಾನ್ಯ ಲಾವಣ್ಯ ಬಳ್ಳಾಲ್ರವರು ಉದ್ಘಾಟಿಸಿದ್ದಾರೆ. ಈ ಭಾಗದ ಸನ್ಮಾನ್ಯ ಶಾಸಕರಾಗಿರುವಂಥ ವೇದವ್ಯಾಸ ಕಾಮತ್ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು.